ಜೈ ಶ್ರೀ ಗುರುದೇವ್, ಜೈ ಶ್ರೀ ಕನ್ನಡಂ ಗೆಲ್ಗೆ. ಬಂಧುಗಳೇ, ನವ ಕರ್ನಾಟಕ ಬಂಧುಗಳೇ, ನವ ಭಾರತ ಬಂಧುಗಳೇ, ನವ ವಿಶ್ವ ಬಂಧುಗಳೇ, ಬೆಳಗಾಗುತ್ತಲೆದ್ದು ನಾವು ಯಾರ ನೆನೆಯಲಿ ಅಂತ ಹಿರಿಯರು ಹೇಳ್ತಾರೆ. ನಾವು ನೆನೆಯಬೇಕಾದದ್ದು ಭೂಮಿ ತಾಯಿನ. ಆಕಾಶದಲ್ಲಿ ಬೆಳಕನ್ನು ಸೂರ್ಯಚಂದ್ರನನ್ನು ನೆನೆಯಬೇಕು. ನಂತರ ಕಣ್ಣಿಗೆ ಕಾಣದ ಪ್ರಾಣವಾಯುವಿಗೆ ನಮಸ್ಕರಿಸಿ, ಅಗ್ನಿದೇವಿಗೆ ನಮಸ್ಕರಿಸಿ, ವರ್ಣದೇವಿಗೆ ನಮಸ್ಕರಿಸಿ, ನಂತರ ಜನ್ಮ ನೀಡಿದ ತಾಯಿ ತಂದೆಯರಿಗೆ ನಮಸ್ಕರಿಸಿ, ಬೋಧಿಸಿದ ಗುರು ಹಿರಿಯರಿಗೆ ನಮಸ್ಕರಿಸಿ, ಆಪತ್ ಬಾಂಧವರಿಗೆ ನಮಸ್ಕರಿಸಿ, ಎ ಫ್ರೆಂಡ್ ಇನ್ ನೀಡ್, ಎ ಫ್ರೆಂಡ್ ಇನ್ ಡೀಡ್, ಭಾರತ ಮಾತೆಗೆ ನಮಸ್ಕರಿಸಿ. ಭಾರತ ಮಾತೆಗೆ ನಮಸ್ಕಾರ. ಭಾರತ ಮಾತೆಯ ಸುಪುತ್ರಿ ಶ್ರೀ ಕನ್ನಡ ಮಾತೆಗೆ ನಮಸ್ಕಾರ ಅಂತೇಳಿ, ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮ್ಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಸರ್ವಸ್ತೃತು ದುರ್ಗಾಣಿ ಸರ್ವಭದ್ರಾಣಿ ಪಶ್ಯಂತು, ಸರ್ವ ಸದ್ಬುದ್ಧಿಮಾಪ್ನೋತು ಸರ್ವತ್ರ ಅಂತ ಅಮ್ಮ ತಾಯಿ ದುರ್ಗೆ ಎಲ್ಲರಿಗೂ ಆಯುರಾರೋಗ್ಯಗಳನ್ನು ಕೊಟ್ಟು ಸದ್ಬುದ್ಧಿಯನ್ನು ಕೊಟ್ಟು ಸನ್ಮಗಳನ್ನು ಉಂಟು ಮಾಡೋ ತಾಯಿಯಿಂದ ಇದರ ಅರ್ಥ. ಹಾಗೆ ರಾಷ್ಟ್ರಕವಿ ಕುವೆಂಪು ಅವರು ಕೂಡ, ನೀನು ಬೆಳೆದರೆ ನಾನು ಬೆಳೆವೆನು, ನೀನು ಹೊಳೆದರೆ ನಾನು ಹೊಳೆವೆನು, ನನ್ನ ಹರಣದ ಹರಣವೂ ನೀನೆ, ನನ್ನ ಮರಣದ ಮರಣವೂ ನೀನೆ, ತನುವು ನಿನ್ನದು ಮನವು ನಿನ್ನದು, ನನ್ನ ಜೀವನ ಧನವು ನಿನ್ನದು, ನಾನು ನಿನ್ನವನೆಂಬ ಹೆಮ್ಮೆಯ ತೃಣವು ಮಾತ್ರವೇ ನಾನು, ನನ್ನ ಮನದಲ್ಲಿ ನೀನೇ ಯುಕ್ತಿ, ನನ್ನ ಹೃದಯದ ಭಕ್ತಿ ನೀನೇ ಮಾಯಾ ಮೋಹ ಶಕ್ತಿಯು, ನನ್ನ ಜೀವನ ಮುಕ್ತಿಯು. ನನ್ನ ಜೀವನ ಮುಕ್ತಿಯು ಅಂದರೆ ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು, ಮೊಮ್ಮಕ್ಕಳು, ಇದೇ ಮೋಹಶಕ್ತಿ ಅಂತ ನನ್ನ ಅಭಿಪ್ರಾಯ. ಆದ್ದರಿಂದ ನಾವು ಈಗ ಮೊದಲು ಮೇಘಾಲಯ ಪರ್ವತಕ್ಕೆ ನಮಸ್ಕರಿಸಿ, ದಕ್ಷಿಣದ ಪಶ್ಚಿಮ ಘಟ್ಟಗಳಿಗೆಲ್ಲ ನಮಸ್ಕರಿಸಿ, ಸುರ ನದಿಗಳಾದಂಥ ಗಂಗಾ, ಬ್ರಹ್ಮಪುತ್ರ, ಯಮುನಾ, ಕೃಷ್ಣ, ಗೋದಾವರಿ, ತುಂಗಭದ್ರಾ, ಕಾವೇರಿ, ಶರಾವತಿ ನಾಡಿನಲ್ಲಿ ತಣಿಸರೆ, ಕುಣಿಸರೆ, ಮೆರೆಸರೆ ಶ್ರೀಗನ್ನಡದ ದುಂದಿಬಿಯ, ಬಾರಿಸರೆ ಕನ್ನಡದ ಡೆಂಡಿಮ. ಯತ್ಕೃತಂ ಯತ್ಕರಿಷ್ಯಾಮಿ ತತ್ಸರ್ವನ್ನ ಮಯಾ ಕೃತಂ ತ್ವಯಾ ಕೃತಂ ತು ಫಲಭುಕ್ತಂ ಈ ಮಧುಸೂದನ. ಮಧುಸೂದನ, ನಾ ಇದುವರೆಗೆ ಮಾಡಿರುವ ಕೆಲಸವೇ ಆಗಲಿ, ಈಗ ಮಾಡುತ್ತಿರುವ ಕೆಲಸವಾಗಲಿ, ಮುಂದೆ ಮಾಡುವ ಕೆಲಸ ವಾಸ್ತವಿಕವಾಗಿ ಅದು ನಿನ್ನಿಂದ ಮಾಡಲ್ಪಟ್ಟದ್ದೇ ಹೊರತು ನನ್ನಿಂದಲ್ಲ. ಅದರ ಫಲಾಫಲವು ನಿನಗೆ ಸಲ್ಲಬೇಕಂತೇಳಿ, ಈಗ ಭಗವದ್ಗೀತೆಯಲ್ಲಿ ಬರ್ತಕ್ಕಂಥ 9 ಪೀಠಿಕಾ ಶ್ಲೋಕಗಳನ್ನು ನಾನು ಉಚ್ಚಾರಣೆ ಮಾಡಲು ಇಚ್ಛಿಸುತ್ತೇನೆ. ಓಂ ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣಂ ಮುನಿನ ಮಧ್ಯೆ ಮಹಾಭಾರತಂ ಅದ್ವೈತಾಮೃತವರ್ಷಿಣೀಂ ಭಗವತೀಂ ಅಷ್ಟದಶಾಧ್ಯಾಯಿನೀಂ ಅಂಬತ್ವಾಮಾನುಸಂದಧಾಮಿ ಭಗವದ್ಗೀತೆ ಬದ್ವೇಷ್ಣು. ನಮೋಸ್ತುತೆ ವಾಸ ವಿಶಾಲಬುದ್ಧಿಯ ಪುಲ್ಲಾರಾಮಿದಾಯ ತಾಪತ್ರನೇತ್ರ ಏನ ತ್ವಯಾ ಭಾರತ ತೈಲಪೂರ್ಣ ಪ್ರಜ್ವಲಿತೋ ಜ್ಞಾನಮಯ ಪ್ರತಿಭಾ ಪ್ರಪನ್ನ ಪಾರಿಜಾತಾಯ ಸ್ತೋತ್ರವೇತರೈಕಪರ್ಣಿಯೇ ಜ್ಞಾನಮುದ್ರಾಯ ಕೃಷ್ಣಾಯ ಗೀತಾಮೃತೇ ನಮಃ. ಸರ್ವೋಪನಿಷದೋ ಗೋದಗ್ಧ ಗೋಪಾಲನಂದನ ಪಾರ್ಥೋ ವತ್ಸ ಸುಧೀರ್ಭೋಕ್ತ ದುಗ್ಧಂ ಗೀತಾಮೃತಮತ್ ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ದೇ ಜಗದ್ಗುರುಂ ಭೀಷ್ಮದ್ರೋಣತಟಾ ಜಯದ್ರಥರಾ ಗಾಂಧಾರನಿಲೋಪಲಃ ಶಲ್ಯಗ್ರಹವತಿ ಕರ್ಣೇನ ವೇಲಾಕುಲಃ ಅಶ್ವತ್ಥಾಮಿಕಣಘೋರಮಕರ ದುರ್ಯೋಧನವರ್ತಿನಿ ಸ್ವೋತ್ತೀರ್ಣ ಖಲು ಪಾಂಡವೈ ನದಿ ಕೈವರ್ತಕ ಕೇಶವ ಪಾರಾಸರ್ಯವಚ ಸರೋಜಮನವಿಂ ಗೀತಾರ್ಥಗಂಧೋತ್ಕಟಂ ನಾನಕನಕೇಸರಂ ಹರಿಕಥಾ ಬೋಧಿತಂ ಸಂಬೋಧನಾ ಬೋಧಿತಂ ಲೋಕೆ ಸಜ್ಜನ ಷಟ್ಪದೇರಾರಾಪೇಪಿ ಮನಮುದ ಭಯದ್ಭಾರತ ಪಂಕಜಂ ಕಲಿಮಲಾ ಬೃದ್ಧಂ ಮುಖಂ ಕರೋತಿ ವಾಚಾಳಂ ಪಂಗುಂ ಲಂಘೇತೆ ಗಿರ್ಮಿತ್ ಕೃಪಾತಮಹಂ ದೇಹೇ ಪರಮಾನಂದಮದು ಯಂ ಬ್ರಹ್ಮ ವರ್ಣೇಂದ್ರ ರುದ್ರಮೃತಃ ಶೃಣ್ವಂತಿ ದ್ವೇಸ್ತವೇ ವೇರ್ದೇಶಾಂಕಪುತಕ್ರಮೋಪನಿರ್ಗಣಂತಿ ಶಾಮಗಾಃ ಧನಾವಸ್ಥಿತಜ್ಞಾನಮನಸಾ ಪಶ್ಯಂತಿ ಮೋಗೆ ಯಶನ್ನ ವಿದ್ವಾ ಸುರಾಸುರಗಣ ದೇವಾಯ ತಸ್ಮೈ ನಮಃ. ಯಾರನ್ನು ಬ್ರಹ್ಮ ಇಂದ್ರ ರುದ್ರ ಮರುದ್ಗಣಗಳು ಸ್ತುತಿಸುತ್ತಾರೆಯೋ, ಯಾರನ್ನು ಶಾಮಕರು ಅಂಗಪ್ತ ಕರ್ಮ ಉಪನಿಷತ್ತುಗಳಿಂದ ಪೂಜಿಸುತ್ತಾರೆಯೋ, ಯಾರನ್ನು ತಪಸ್ಸುಗಳು ತಮ್ಮ ತಲ್ಲೀನವಾದ ಮನಸ್ಸಿನಲ್ಲಿ ನೋಡುತ್ತಾರೆಯೋ, ಯಾರ ಅಂಥವನ್ನು ಸುರಾಸುರಗಣಗಳು ತಿಳಿಯಲಾರವೋ ಅಂತಹ ಪರಮಾತ್ಮನಿಗೆ ನನ್ನ ಪ್ರಣಾಮಗಳು ಅಂತ ಹೇಳಿ, ವಾಣಿ ಗುಣಾನುಗತನೋ ಶ್ರವಣಕಥಾಂ ಮನಸ್ತವ ಚ ಕರ್ಮ ಸಮನಸ್ತವ ಪಾದಯೋರ್ನಃ ದೃಷ್ಟಿಂ ಸತಾಂ ದರ್ಶನಸ್ತು ಭವತ್ತನೂನಾಂ. ನನ್ನ ವಾಣಿಯು ನಿನ್ನ ಗುಣಗಾನ ಮಾಡ್ತಾ ಇರಲಿ, ನನ್ನ ಕಿವಿಗಳು ನಿನ್ನ ಕಥೆಯನ್ನು ಕೇಳ್ತಾ ಇರಲಿ, ನನ್ನ ಕೈಗಳು ನಿನ್ನ ಕೆಲಸದಲ್ಲಿ ನಿರತವಾಗಿರಲಿ, ನನ್ನ ಮನಸ್ಸು ನಿನ್ನ ಪಾದ ಕಮಲಗಳಲ್ಲಿ ನಿರತವಾಗಿರಲಿ,
ನನ್ನ ದೃಷ್ಟಿಯು ನಿನ್ನಂಥ ದೇಹಪ್ರಾಯರಾದ ಸಜ್ಜನರು ನಿರತವಾಗಿರಲಿ ಇದರರ್ಥ. ಇದನ್ನೆಲ್ಲ ಕೇಳಿದ ಮಹಾನುಭಾವರಿಗೆಲ್ಲ ನನ್ನ ಅನಂತ ಧನ್ಯವಾದಗಳು. ನನ್ನ ಹೆಸರು ಕೆಂಪೇಗೌಡ ಮಾಡ್ತೀನಿ, ನಿವೃತ್ತ ರಸಾಯನಜ್ಞ, ಭಾರತೀಯ ಭೂವಿಜ್ಞಾನ ಸರ್ವೇಕ್ಷಣೆ ಇಲಾಖೆ, ರಿಟೈರ್ಡ್ ಕೆಮಿಸ್ಟ್ ಫ್ರಮ್ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ, ಬೆಂಗಳೂರು. ಥ್ಯಾಂಕ್ ಯು.